ಜೀವನ ಕೊಡ್ತೇನೆಂದು ನಂಬಿಸಿ ವಿವಾಹಿತೆಗೆ ಮೋಸ. ವಿವಾಹಿತೆಯಿಂದ ಲಕ್ಷ ಲಕ್ಷ ಹಣ ಪಡೆದು ವಂಚಿಸಿದ್ನ ಕಿರಾತಕ. ಮದುವೆಯಾಗಿ ಸಂಸಾರ ಮಾಡಿ ಈಗ ಕೈಕೊಟ್ನ ಪಾಪಿ. ಇತ್ತ ದುಡ್ಡು ಇಲ್ಲ, ಗಂಡನೂ ಇಲ್ಲ ಎಂದು ಮಹಿಳೆ ಕಣ್ಣೀರು. ಎಸ್, ಇತ್ತೀಚಿನ ದಿನಗಳಲ್ಲಿ ಮದುವೆ ಸಂಬಂಧ ಯಾವುದಕ್ಕೂ ಬೆಲೆ ಇಲ್ಲದಂತಾಗಿದೆ. ಮದುವೆಯಾಗಿ ಜೀವನ ಕೊಡ್ತೇನೆ ಅಂತ ನಂಬಿಸಿ ಅಮಾಯಕ ಹೆಣ್ಣು ಮಕ್ಕಳಿಗೆ ಮಹಾ ಮೋಸ ಮಾಡ್ತಾ ಇದ್ದು ಹೆಣ್ಣು ಮಕ್ಕಳು ಬೀದಿಗೆ ಬೀಳುವಂತಾಗಿದೆ. ಪ್ರೀತಿಸಿ ಮದುವೆಯಾದವಳಿಂದ ಲಕ್ಷ ಲಕ್ಷ ಹಣ ಪಡೆದು ಇದೀಗ ನಡು ನೀರಿನಲ್ಲಿ ಬಿಟ್ಟು ಹೋಗಿದ್ದು ನ್ಯಾಯಕ್ಕಾಗಿ ವಿವಾಹಿತ ಮಹಿಳೆ ಹೋರಾಟ ಮಾಡ್ತಿರೋ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಹೌದು, ತುಮಕೂರು ನಗರದ ಕುವೆಂಪು ನಗರದ ನಿವಾಸಿಯಾಗಿರೋ ಸುಮಾ ಎಂಬ ಮಹಿಳೆಯನ್ನ ಮದುವೆಯಾಗಿದ್ದ ವಿನಯ್ ಎಂಬಾತ ಆಕೆಯಿಂದ ಲಕ್ಷ ಲಕ್ಷ ಹಣ ಪಡೆದು ವಂಚಿಸಿರೋ ಆರೋಪ ಕೇಳಿ ಬಂದಿದೆ. ಸುಮಾ ಎಂಬ ಮಹಿಳೆಗೆ ಈಗಾಗಲೇ ಮದುವೆಯಾಗಿದ್ದು 3 ಹೆಣ್ಣು ಮಕ್ಕಳಿದ್ರು. ಆದರೆ ಸುಮಾರು 7 ವರ್ಷಗಳ ಹಿಂದೆಯೇ ಆಕೆ ಗಂಡ ಲಕ್ಷ್ಮಣ ಮರಣ ಹೊಂದಿದ್ದು ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ತಿಮ್ಮಳಿಪಾಳ್ಯ ಗ್ರಾಮದಲ್ಲಿದ್ದ ಜಮೀನನ್ನ ಮಾರಾಟ ಮಾಡಿದ್ದು. ಆ ಹಣದಲ್ಲಿ ಸ್ವಲ್ಪ ಹಣವನ್ನ ಬ್ಯಾಂಕ್ನಲ್ಲಿಟ್ಟಿದ್ದು ಉಳಿದ ಹಣದಲ್ಲಿ 5 ವರ್ಷಗಳಿಂದ ಟೀ ಅಂಗಡಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು. ಈ ಮಧ್ಯೆ ಸುಮಾಗೆ ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಕೊರಟಗೆರೆ ತಾಲೂಕಿನ ತುಂಬಾಡಿ ಗ್ರಾಮದ ವಿನಯ್ ಎಂಬಾತನ ಪರಿಚಯವಾಗಿದ್ದು ಸುಮಾ ಹಾಗೂ ವಿನಯ್ 1 ವರ್ಷಗಳ ಕಾಲ ಲಿವಿಂಗ್ ರಿಲೇಷನ್ ನಲ್ಲಿದ್ರಂತೆ. ಬಳಿಕ 2023ರ ಜನವರಿ 1ರಂದು ದೇವರಾಯನದುರ್ಗದಲ್ಲಿ ಮದುವೆ ಮಾಡಿಕೊಂಡು ತುಮಕೂರಿನ ಕುವೆಂಪು ನಗರದ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದು ಸುಂದರ ಸಂಸಾರ ನಡೆಸ್ತಾ ಇದ್ರಂತೆ. ಆದರೆ ಈ ಮಧ್ಯೆ ವಿನಯ್ ಅವರ ತಾಯಿಗೆ ಹುಷಾರಿಲ್ಲ ಹಾಗೂ ಆತನ ವೈಯಕ್ತಿಕ ಸಮಸ್ಯೆಗಳಿಂದಾಗಿ ಹಂತ ಹಂತವಾಗಿ ಸುಮಾರು 13 ಲಕ್ಷ ಹಣವನ್ನ ಸುಮಾರಿಂದ ಪಡೆದುಕೊಂಡಿದ್ದು ಈ ಸಂಬಂಧ ನೋಟ್ರಿಯನ್ನು ಕೂಡ ಮಾಡಿಕೊಂಡು ಅದರಲ್ಲಿ ವಿನಯ್ ಸಹಿಯನ್ನ ಕೂಡ ಹಾಕಿಕೊಟ್ಟಿದ್ದಾರೆ. ಇತ್ತ ಸುಮಾಳನ್ನ ಮದುವೆ ಆಗಿದ್ರು ಕೂಡ ವಿನಯ್ ಮತ್ತೊಂದು ಮದುವೆ ಆಗಿದ್ದಾರೆ ಅಂತ ಸುಮಾ ಗಂಭೀರ ಆರೋಪ ಮಾಡಿದ್ದು. ವಿನಯ್ಗೆ ಮತ್ತೊಂದು ಮದುವೆ ಆಗಿರೋ ವಿಚಾರ ಗೊತ್ತಾಗ್ತಾ ಇದ್ದಂತೆ 2024ರ ಜೂನ್ನಲ್ಲಿ ವಿನಯ್ ಅವರ ಮನೆಯಾದ ತುಂಬಾಡಿಗೆ ವಿನಯ್ ತಂದೆ ತಾಯಿಗೆ ಹೋಗಿ ಮಾಹಿತಿ ನೀಡಿದ್ದು ಅವರ ತಂದೆ ತಾಯಿ ಗಲಾಟೆ ಮಾಡಿ ಜಾತಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಅಲ್ಲದೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ ಕಿರುಕುಳ ಕೊಟ್ಟಿದ್ದು ನನ್ನ ಮಗ ನಿನ್ನ ಜೊತೆ ಸಂಸಾರ ಮಾಡಲ್ಲ ಅಂತ ಮನೆಯಿಂದ ಹೊರದಬ್ಬಿದ್ರು ಅಂತ ನೊಂದ ವಿವಾಹಿತ ಮಹಿಳೆ ಆರೋಪ ಮಾಡಿದ್ರು. ಈ ಘಟನೆಯಾಗಿ ಸ್ವಲ್ಪ ದಿನಗಳ ನಂತರ ವಿನಯ್ ಅವರ ಅಣ್ಣ ಕಿಶೋರ್ ನನಗೆ 1 ಲಕ್ಷ ಹಣವನ್ನ ಕೊಟ್ಟು ಉಳಿದ ಹಣವನ್ನ ಕೊಡ್ತೇನೆ ಅಂತ ಒಪ್ಪಿಸಿದ್ದಲ್ಲದೆ ಜಮೀನನ್ನ ಮಾರಾಟಕ್ಕಿಟ್ಟಿದ್ದು ಮಾರಾಟವಾದ್ರೆ ಆ ಹಣವನ್ನ ಕೊಡ್ತೇನೆ ಅಥವಾ ಜಮೀನನ್ನೇ ಮಾರಾಟ ಮಾಡಿಕೊಡ್ತೇನೆ ಅಂತ ಭರವಸೆ ಕೊಟ್ಟಿದ್ರಂತೆ. ಆದರೆ ಇದೇ ಜನವರಿ 4ರಂದು ಹಣ ಕೊಡ್ತೇನೆ ಅಂತ ನಗರದ ಅಮಾನಿಕೆರೆ ಬಳಿ ಬರೋದಕ್ಕೆ ವಿನಯ್ ಅವರ ಅಣ್ಣ ತಿಳಿಸಿದ್ದು ಹಣ ಪಡೆದುಕೊಳ್ಳುವುದಕ್ಕೆ ಅಮಾನಿಕೆರೆ ಬಳಿ ಹೋದಂತ ಸಂದರ್ಭದಲ್ಲಿ ವಿನಯ್ ಅವರ ತಂದೆ ಲಿಂಗರಾಜು ಹಾಗೂ ಆತನ ಅಣ್ಣ ಕಿಶೋರ್ ಜಾತಿ ನಿಂದನೆ ಮಾಡಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ನೊಂದ ಮಹಿಳೆ ಸುಮಾ ಗಂಭೀರ ಆರೋಪ ಮಾಡ್ತಿದ್ದಾರೆ. ಅತ್ತ ಹಣವೂ ಇಲ್ಲ, ಇತ್ತ ಗಂಡನೂ ಇಲ್ಲದೆ ನೊಂದ ಮಹಿಳೆ ಸುಮಾ ಕಣ್ಣೀರು ಹಾಕ್ತಾ ಇದ್ದು ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಜೀವನ ನಡೆಸೋದಕ್ಕೆ ಹಣ ಕೊಡಿಸಿ ಅಥವಾ ನನ್ನ ಗಂಡ ನನಗೆ ಜೀವನ ಕೊಡಲಿ ಅಂತ ಪೊಲೀಸ್ ಠಾಣೆ ಮೆಟ್ಟಲೇರಿದ್ದು ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಏನಾಯ್ತು ಸರ್? ನಾವು ಸುಮಾ ಅಂತ ಕುವೆಂಪು ನಗರದಲ್ಲಿ ವಾಸ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ತೀರೋಗಿ 7 ವರ್ಷ ಆಯಿತು. ಟೀ ಅಂಗಡಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ವಿ ನಾನು ಮಕ್ಕಳು. ಆ ಸಮಯದಲ್ಲಿ ವಿನಯ್ ಅಂತ ಹೇಳ್ಬಿಟ್ಟು ಅವರು ವೈಶಾಲಿ ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ರು ಮುಂಚೆ. ಆ ಟೈಮಲ್ಲಿ ಟೀ ಅಂಗಡಿ ಹತ್ರ ಪರಿಚಯ ಆದರು. ಆಮೇಲೆ ನಂತರ ನಾವು ಹಿಂಗೆ ನಾವೇ ಇಷ್ಟಪಟ್ಟು ಜೊತೆಲೇ ಇದ್ವಿ. ಆಮೇಲೆ ಹೋಗಿ ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿ ಬಂದ್ವಿ. ಹೊಸ ವರ್ಷದಲ್ಲಿ ದೇವರಾಯನದುರ್ಗದಲ್ಲಿ ಮದುವೆ ಆಗಿ ನಾವು ಒಂದೇ ಮನೇಲಿ ಜೊತೆಲೇ ಇದ್ವಿ. ಒಂದು 3 ವರ್ಷ ಸಂಸಾರನೂ ಮಾಡಿದ್ವಿ. ಆ ಮಧ್ಯಂತರ ಅವ್ರ ತಾಯಿಗೆ ಹುಷಾರಿರಲಿಲ್ಲ, ಆಲ್ಟ್ ಆಪ್ರೇಷನ್ನು ಅಂತ ಹೇಳ್ಬಿಟ್ಟು ನನ್ನ ಹತ್ರ ನಮ್ಮ ಜಮೀನಿನ ಸ್ವಲ್ಪ ಹಣ ಬಂದಿತ್ತು. ಅದರಲ್ಲಿ 13 ಲಕ್ಷ, 2 ಲಕ್ಷ ಒಂದು ಸಲ, 10 ಲಕ್ಷ ಒಂದು ಸಲ, 50,000 ಕ್ಯಾಶು.
ನನ್ನ ಹತ್ರ ಹಣ ಇಸ್ಕೊಂಡು ನನ್ನ ಹತ್ರ ಒಡವೆ ಇತ್ತು, ನಮ್ಮ ತಾಯಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನೆಪ ಹೇಳ್ಬಿಟ್ಟು ಆ ನೆಪದಲ್ಲಿ ಒಡವೆನೂ ತೊಗೊಂಡೋಗಿ ಒಡವೆ ಎಲ್ಲ ಅವನೇ ಅಡ ಇಟ್ಕೊಂಡು ಇವಾಗ ನಾನು ನೋಡ್ಕೊತಾನೂ ಇಲ್ಲ, ಹೋಗಿದ್ದಾನೆ ನೋಡ್ಕೊತಾನೂ ಇಲ್ಲ. ಇತ್ತ ನಮಗೆ ಏನು ಇದರಲ್ಲಿ ಅವನ ಕಡೆಯಿಂದ ಏನು ನ್ಯಾಯನೂ ಸಿಗ್ತಾಯಿಲ್ಲ. ದುಡ್ಡು ಕೇಳಿದ್ರು ದುಡ್ಡು ಕೊಡ್ತಾಯಿಲ್ಲ. ನಮಗೆ 3 ಹೆಣ್ಮಕ್ಳಿದ್ದಾವೆ. ಆದರೆ ನಾವು ಮುಂಚೆ ಮದುವೆ ಆಗಿ ನನಗೆ 3 ಜನ ಹೆಣ್ಮಕ್ಳಿದ್ದು. ಇವರು ಮಧ್ಯಂತರ ಎಲ್ಲ ಗೊತ್ತಿದ್ದು ಮದುವೆ ಆಗಿದ್ರು. ನಾವು ಎಸ್ ಸಿ ಅಂತಲೂ ಗೊತ್ತಿತ್ತು. ಈಗ ಜಾತಿ ಬಗ್ಗೆ ನಿಂದನೆ ಮಾಡಿ ನನಗಿಷ್ಟ ಇಲ್ಲ ಈ ಜಾತಿ, ಮುಂಚೆ ಎಲ್ಲ ಗೊತ್ತಿತ್ತು, ದುಡ್ಡಿರೋವರೆಗೂ ಚೆನ್ನಾಗೇ ಇದ್ದು. ಇವಾಗ ಈ ಜಾತಿ ಬಗ್ಗೆ ನಾನು ಈ ಜಾತಿಯವ್ರನ್ನ ನಾನು ಕರ್ಕೊಂಡೋಗಿ ಮನೇಲಿ ಇಟ್ಕೊಳ್ಳೋಕೆ ಇಷ್ಟಪಡಲ್ಲ ಅಂತೇಳಿ ಬಿಟ್ಬಿಟ್ಟು ಹೋಗಿದ್ದಾನೆ. ಬಿಟ್ಟು ಹೋಗಾಗಲೇ 1.5 ವರ್ಷ ಆಯಿತು. ಇವಾಗ ನಮ್ಮನ್ನು ನೋಡ್ಕೊತಾನೂ ಇಲ್ಲ, ಇವನ ಕಡೆಯಿಂದ ನಮಗೇನು ನ್ಯಾಯನೂ ಸಿಗ್ತಾಯಿಲ್ಲ. FIR ಆಗಿದೆ ಸರ್. ಇವಾಗ FIR ಮಾಡಿಸಿದ್ರು. ಅವರು FIR ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಳ್ರಿ ಅಂತ ಅವ್ರು ಹೇಳಿದರು. ಮತ್ತು ಅವ್ರ ಅಣ್ಣ, ವಿನಯ್ ಅವ್ರ ಅಣ್ಣ ಕಿಶೋರು, ಅವ್ರ ತಂದೆ ಅವರೆಲ್ಲ ಒಂದು ಸಲ ಹಣ ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ರು. ನಾವು ಹಿಂಗೆ ಇಷ್ಟೊಂದು ಆಗಲ್ಲ, ಒಂದು 8 ಲಕ್ಷ ನನಗೆ ವಿಧಿ ಇಲ್ದೇ ನಾನು ಒಪ್ಕೊಂಡಿದ್ದೆ. ಈಗ ಇವ್ರನ್ನ ಇದು ಮಾಡಿದ್ರೆ ನನಗೆ ಹಣನೂ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡಿದ್ದೆ. ಅಷ್ಟಕ್ಕೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ನಾವು ಕೊಡೋದೇ ಇಲ್ಲ, ನಾನೇ ನಮ್ಮ ಮಾಡಲಿ, ಅವನು ಇಲ್ಲವೇ ಇಲ್ಲ, ನಾನು ಕೊಡೋಕ್ಕಾಗಲ್ಲ ಅಂತೇಳಿ ಇದು ಮಾಡಿದ್ರು. ಮಧ್ಯಂತರ ಒಂದ್ಸಲಿ ಬಂದು ಅಮಾನಿಕೆರೆ ಪಾರ್ಕಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದರು. ಅವರು 3 ಜನ, ಅವ್ರ ತಂದೆ ವಿನಯ್ ಮತ್ತು ಕಿಶೋರು 3 ಜನ. ಅಮೌಂಟ್ ಬೇಕು ನನಗೆ. ಅಮೌಂಟ್ ಆದರೂ ಸರಿ, ಅವನಾದರೂ ಸರಿ, ಎರಡರಲ್ಲಿ ಯಾವುದಾದ್ರೂ ಒಂದು ಬೇಕು. ಸಂಸಾರ ಮಾಡಕ್ಕೆ ರೆಡಿ ಇದ್ದೀರಾ ಬಂದರೆ? ಸರ್ ಸುಮಾ ಅಂತ. ಸದ್ಯ ಈ ಸಂಬಂಧ ವಿನಯ್ ಹಾಗೂ ಆತನ ಕುಟುಂಬದ ವಿರುದ್ಧ ಅಟ್ರಾಸಿಟಿ ಕೇಸ್ ಹಾಗೂ ವಂಚನೆ ಕೇಸ್ ದಾಖಲಾಗಿದ್ದು, ನೊಂದ ಮಹಿಳೆ ಸುಮಾಗೆ ನ್ಯಾಯ ಸಿಗುತ್ತಾ ಅಂತ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.